ನಮಸ್ಕಾರ ರೈತ ಬಾಂಧವರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಚಾನಲ್ನ ಕಂಟೆಂಟ್ನ ಒಮ್ಮೆ ನೋಡಿ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆ ರೈತ ಬಾಂಧವರಿಗೆ ಶೇರ್ ಮಾಡಿ. ದಾಳಿಂಬೆ ಬೆಳೆಯಲು ನಿರ್ಧಾರ ಮಾಡಿದವರಿಗೆ ಕಾಡುವಂತಹ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಅದು ಗೂಟಿ ಗಿಡ ಹಾಕೋದಾ ಅಥವಾ ಟಿಶ್ಯೂ ಕಲ್ಚರ್ ಅಂದರೆ ಅಂಗಾಂಶ ಕೃಷಿ ಗಿಡ ಹಾಕೋದಾ ಅಂತ. ಈ ವಿಡಿಯೋದಲ್ಲಿ ಇದನ್ನು ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಟಿಶ್ಯೂ ಕಲ್ಚರ್ ಅಂದರೆ ಅಂಗಾಂಶ ಸಸಿಗಳ ಬಗ್ಗೆ ಹೇಳೋದಾದರೆ, ಒಂದು ಗಿಡದ ಒಂದು ಸಣ್ಣ ಭಾಗದಿಂದ ನೂರಾರು ಸಸಿಗಳನ್ನು ತಯಾರು ಮಾಡ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಗಿಡಗಳು ಕೂಡ ಒಂದೇ ಥರ ಬೆಳವಣಿಗೆ ಆಗ್ತವೆ ಮತ್ತು ಇಳುವರಿಯನ್ನು ಕೊಡ್ತವೆ. ಯಾಕಂತ ಅಂದರೆ ಎಲ್ಲ ಸಸಿಗಳು ಕೂಡ ಒಂದೇ ತಾಯಿ ಗಿಡದಿಂದ ಬಂದಿರ್ತವೆ. ಇದನ್ನು ಯೂನಿಫಾರ್ಮಿಟಿ ಅಂತ ಅಂತೀವಿ, ಅಂದರೆ ಎಲ್ಲ ಗಿಡಗಳು ಕೂಡ ಒಂದೇ ಗಿಡವನ್ನು ಹೋಲ್ತವೆ ಅಂತ. ಟಿಶ್ಯೂ ಕಲ್ಚರ್ ಗಿಡಗಳ ಇನ್ನೊಂದು ಮುಖ್ಯ ಅಂಶ ಏನಪ್ಪ ಅಂತಂದರೆ, ಇವು ರೋಗಗಳಿಂದ ಮತ್ತು ಜಂತು ಹುಳುಗಳಿಂದ ಮುಕ್ತವಾಗಿರ್ತವೆ. ದಾಳಿಂಬೆಯಲ್ಲಿ ಪ್ರಮುಖ ರೋಗಗಳಾದ ಬ್ಯಾಕ್ಟೀರಿಯಲ್ ಬ್ಲೈಟ್ ರೋಗ, ಸೊರಗು ರೋಗ, ರೂಟ್ ನಾಟ್ ನೆಮಟೋಡ್ಸ್ಗಳು ಮಾರಕ ರೋಗಗಳಾಗಿರ್ತವೆ ಮತ್ತು ಇವು ಒಂದರಿಂದ ಮತ್ತೊಂದು ಜಾಗಕ್ಕೆ ಸಸಿಗಳ ಮೂಲಕ ಹರಡ್ತವೆ. ಹೀಗಾಗಿ ನಿಮಗೆ ಆರೋಗ್ಯವಾದಂತಹ ಗೂಟಿ ಗಿಡಗಳು ಸಿಗದೇ ಇದ್ದರೆ ಟಿಶ್ಯೂ ಕಲ್ಚರ್ ಗಿಡಗಳನ್ನು ಹಾಕ್ಬೋದು. ಟಿಶ್ಯೂ ಕಲ್ಚರ್ ಗಿಡಗಳಿಗೆ ರೋಗ ಬರಲ್ಲ ಅಂತ ಅಲ್ಲ, ನೀವು ನಾಟಿ ಮಾಡಬೇಕಾದ್ರೆ ಆ ಗಿಡಗಳಿಗೆ ರೋಗ ಇರಲ್ಲ, ಆರೋಗ್ಯವಾಗಿರ್ತವೆ. ಟಿಶ್ಯೂ ಕಲ್ಚರ್ ಗಿಡಗಳ ಮೊದಲಿನ 6ರಿಂದ 7 ತಿಂಗಳು ಬೆಳವಣಿಗೆ ಕಡಿಮೆ ಇರುತ್ತೆ. 8ರಿಂದ 9 ತಿಂಗಳ ನಂತರ ನಿಮ್ಮ ಆರೈಕೆ ಚೆನ್ನಾಗಿತ್ತು ಅಂತ ಅಂದರೆ ಬೆಳವಣಿಗೆ ಚೆನ್ನಾಗೇ ಬರುತ್ತೆ. ಇವು ಪ್ರಯೋಗಾಲಯದಲ್ಲಿ ಬೆಳೆದಂತಹ ಗಿಡಗಳಾಗಿರೋದ್ರಿಂದ ಫೀಲ್ಡ್ಗೆ ಬಂದ ಕೂಡಲೇ ಸ್ವಲ್ಪ ಶಾಖೆ ಒಳಗಾಗ್ತವೆ. ಆದ್ದರಿಂದ ಮೊದಲ 2 ವರ್ಷಗಳು ತುಂಬ ಕೇರ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟ್ ಶಾಕಿಂದ 3ರಿಂದ 5% ಗಿಡಗಳು ಸಾಯುವಂತಹ ಚಾನ್ಸ್ ಇರುತ್ತೆ. ಅಂದರೆ 100 ಗಿಡ ಹಾಕಿದರೆ 3ರಿಂದ 5 ಗಿಡಗಳು ಒಣಗುವಂತಹ ಚಾನ್ಸ್ ಇರುತ್ತೆ. ಟಿಶ್ಯೂ ಕಲ್ಚರ್ ಗಿಡಗಳ ಬೇರು ನಾಟಿ ಗಿಡಗಳ ಹಾಗೆ ಫಾಸ್ಟಾಗಿ ಬೆಳೆಯೋದಿಲ್ಲ. ಹಾಗಾಗಿ ಮೊದಲ ಹಂತಗಳಲ್ಲಿ ಹ್ಯೂಮಿಕ್ ಆ್ಯಸಿಡನ್ನು ಬಳಸಬೇಕಾಗುತ್ತೆ. ಮೊದಲ 6ರಿಂದ 7 ತಿಂಗಳು ಈ ಗಿಡಗಳು ವಾತಾವರಣದ ಒತ್ತಡಕ್ಕೆ, ಅಂದರೆ ಜಾಸ್ತಿ ಬಿಸಿಲು, ಜಾಸ್ತಿ ಮಳೆ, ನೀರಿನ ಕೊರತೆ ಇವುಗಳಿಗೆ ಜಾಸ್ತಿ ಸೆನ್ಸಿಟಿವ್ ಆಗಿರ್ತವೆ. ಹಾಗಾಗಿ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಟಿಶ್ಯೂ ಕಲ್ಚರ್ ಗಿಡಗಳಿಗೆ ಎಕ್ಸ್ಟ್ರಾ ಕೇರ್ ತುಂಬ ಅಗತ್ಯ ಇರುತ್ತೆ. ಈಗ ಸ್ಥಳೀಯವಾಗಿ ಸಿಗುವಂತಹ ಗೂಟಿ ಗಿಡಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಗೂಟಿ ಗಿಡಗಳು ಆಲ್ರೆಡಿ ಬಾಹ್ಯ ವಾತಾವರಣಕ್ಕೆ ಸೆಟ್ ಆಗಿರೋದ್ರಿಂದ ಇವು ನಾಟಿ ಮಾಡಿದ ಮೇಲೆ ವೇಗವಾಗಿ ಬೆಳೀತವೆ ಹಾಗೂ ಬೇರು ಚೆನ್ನಾಗಿ ಬರುತ್ತೆ. ಹೊರಗಿನ ವಾತಾವರಣಕ್ಕೆ ಬೇಗನೆ ಹೊಂದ್ಕೊಳ್ತವೆ. ಇವು ವಾತಾವರಣದ ಒತ್ತಡಗಳಿಗೆ ಬೇಗ ವೀಕ್ ಆಗೋದಿಲ್ಲ. ಗೂಟಿ ಗಿಡಗಳಲ್ಲಿ ರೋಗಗಳು ಮತ್ತು ತುಂಬ ಹುಳುಗಳು ಇರೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಆರೋಗ್ಯವಂತ ಗಿಡಗಳನ್ನು ತಗೊಳ್ಬೇಕಾಗುತ್ತೆ. ಕಡ್ಡಿಯಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್, ವಿಲ್ಟ್ ರೋಗಗಳು ಇರಬಾರ್ದು. ಹಾಗೆ ಬೇರಿನಲ್ಲಿ ಗಂಟುಗಳು ಕೂಡ ಇರಬಾರ್ದು. ಈಗ ಕನ್ಕ್ಲೂಷನ್ ಪಾರ್ಟ್ಗೆ ಬರೋಣ. 2 ರೀತಿಯ ಗಿಡಗಳಲ್ಲೂ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇವೆ. ನಿಮ್ಮ ಸಿಚುಯೇಷನ್ಗೆ ಯಾವುದು ಸೂಕ್ತ ಆಗುತ್ತೆ ಅಂತ ನೀವೇ ಡಿಸೈಡ್ ಮಾಡಬೇಕು. ಒಂದು ವೇಳೆ ನಿಮ್ಮ ಸುತ್ತಮುತ್ತ ಆರೋಗ್ಯವಂತ ದಾಳಿಂಬೆ ತೋಟಗಳಿದ್ದರೆ ಒಂದು ಬಾರಿ ತೋಟಕ್ಕೆ ಭೇಟಿ ನೀಡಿ ಅನಂತರ ಸಸಿಗಳನ್ನು ತಗೊಳ್ಳಿ. ಯಾಕಂತ ಅಂದರೆ ದಾಳಿಂಬೆ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಒಮ್ಮೆ ಹಾಕಿದರೆ ಮತ್ತೆ ಮತ್ತೆ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತೋಟಕ್ಕೆ ಭೇಟಿ ನೀಡದೆ ಸಸಿಗಳನ್ನು ತಗೋಬೇಡಿ. ನಂತರ ಕಡ್ಡಿಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ತಗೊಳ್ಳಿ. ಯಾಕಂತ ಅಂದರೆ ಒಂದು ವೇಳೆ ಕಡ್ಡಿಯಲ್ಲೇ ರೋಗ ಇದ್ದರೆ ನೀವು ಏನೇ ಮಾಡಿದ್ರೂ ಕೂಡ ರೋಗ ನಿಯಂತ್ರಣ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ನಿಮ್ಮ ಸಮೀಪ ಆರೋಗ್ಯವಂತ ಗೂಟಿಗಳು ಸಿಗಲಿಲ್ಲ ಅಂತ ಅಂದರೆ ನೀವು ಟಿಶ್ಯೂ ಕಲ್ಚರ್ಗೆ ಹೋಗ್ಬೋದು. ಆದರೆ ಒಳ್ಳೆ ಕಂಪನಿಗಳಿಂದ ಗಿಡಗಳನ್ನು ತಗೋಬೇಕಷ್ಟೆ. ತಗೊಂಡ್ಮೇಲೆ 5ರಿಂದ 6 ತಿಂಗಳವರೆಗೆ ತುಂಬಾ ಕೇರ್ ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ದಾಳಿಂಬೆ ಅಂತರ ಎಷ್ಟಿರಬೇಕು, ಗುಂಡಿಗೆ ಏನೇನು ಹಾಕಬೇಕು, ನಾಟಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತೀವಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆ ರೈತ ಬಾಂಧವರಿಗೆ ಶೇರ್ ಮಾಡಿ. ಧನ್ಯವಾದಗಳು.